ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಇದೆಲ್ಲ ಸ್ಟಾರ್ಟ್ ಇದೆಲ್ಲ ಫಸ್ಟ್ ಕಿರಾಣಿ ಅಂಗಡಿ ಅದೆಲ್ಲ ಸ್ಟಾರ್ಟ್ ಮಾಡಿ ಸರ್. ಅದು ಕಿರಾಣಿ ಅಂಗಡಿ ಏನು ನಾವು ಇನ್ನೂ ಹುಟ್ಟಕ್ಕಿಂತ ಮೊದಲು ಹೆಚ್ಚು ಕಡಿಮೆ ಜನರೇಷನ್. ನಾವಾಗ ಅತಿ ಹೆಚ್ಚು ಉಪ್ಪು ಮಾರ್ತಿದ್ವಿ. ಆಗಿನ ಕಾಲಕ್ಕೆ ಸೋಮವಾರ ಒಂದೇ ದಿನ 75 kg 12 ಚೀಲ ಮಾರ್ತಿದ್ವಿ. ಕೆಂಪು ಅವಾಗ ಏನಿರ್ತಿತ್ತು ಸಾನಿಕಟ್ಟ ಇಲ್ಲಿ ಗೋಕರ್ಣ ಹತ್ರ ಬರ್ತದೆ. ಅಲ್ಲಿಂದ ಬರೋದು ಲೋಡು ಅಂಕೋಲ ಹತ್ರ ಇಲ್ಲ ಸಾನಿಕಟ್ಟ ಅಂತೇಳಿ ಅದು ಸೊಸೈಟಿನೇ, ಅದು ಸೊಸೈಟಿಯಾಗ ಬರ್ತದೆ. ಅವಾಗ ದನಕರುಗಳಿಗೆ ಇದು ಇರ್ತಿದ್ದಿಲ್ಲ, ಮುಸುರಿ ಅಂತೇಳಿ ಈಗೇನು ಎಲ್ಲರೂ ಇದು ಮಾಡ್ತಾರಲ್ಲ ಅದು ಇರೋದಿಲ್ಲ. ಅವಾಗ ಒಂದು ಮನೆಯಾಗೆ ದನ ಕಟ್ಟೋರು ಒಂದು ಕಲ್ಲಿಂದ ಒಂದು ಡೋಣಿ ಮಾಡ್ತಿದ್ರು. ನಮ್ಮ ಮನ್ಯಾಗ ಹಳೆ ಯಾವ ಎಂಥ ಮನೆ ಮುಂದೆ ಇಟ್ಟಿರ್ತಾರೆ ಅವಕ್ಕೆ ಉಪ್ಪು ಹಾಕ್ತಿದ್ರು. ಅದಕ್ಕೆ ಅಂದ್ರೆ ಅವಕ್ಕೆ ಏನಾಕಿತ್ತು, ನಾಲಿಗೆ ಇವನ್ನ ತಿಂದು ಇದು ಹಾಕಿತ್ತು, ಗಟ್ಟಿ ಹಾಕಿತ್ತಲ್ಲ, ಆ ಉಪ್ಪು ತಿಂದುಬಿಟ್ರೆ ಅದೈತೆ ನಾಲಿಗೆ ತಳಗೆ ಹಾಕಿತ್ತು, ಅಂದ್ರೆ ಮೆತ್ತಗೆ ಹಾಕಿತ್ತು. ಈಗ ಹಲ್ಲು ಉಜ್ಜುರಿ ಇದು ಮಾಡಿದ್ರೆ ಉಪ್ಪು ಹಾಕಿರ್ತಾರೆ ಅಂತೇಳಿ ಈಗೇನು ಬಂದದಲ್ಲ, ಹಿಂದೆ ಅದನ್ನು ದನಕ್ಕೆ ಮಾಡ್ತಿದ್ರು. ಅದೇನು ಮನುಷ್ಯರಿಗೆ ಮಾಡೋದು ದನಕ್ಕೆ ಮಾಡ್ತಿದ್ರು. ಅವಾಗ ದನಕ್ಕೆ ಐತಿಲ್ಲ ಕಂಪಲ್ಸರಿ ಮುಂಜಾನೆ ಉಪ್ಪು ಹಾಕಿ ನೀರು ಕುಡಿಸ್ತಿದ್ರು. ಅಂದ್ರೆ ಅವು ಆರೋಗ್ಯವಾಗಿರ್ತಿತ್ತು. ಕಿರಾಣಿ ಆಗಿಂದ ಅಂಗಡಿ ಆಗಿತ್ತು ಸರ್. 2ನೇ ಬಿಸ್ನೆಸ್ ಓಪನ್ ಮಾಡಿದ್ದಾರೆ. ಹಾಂ, ಇದು 2ನೇ ಬಿಸ್ನೆಸ್ ಅಂದರೆ ನಮ್ಮ ಲಾಡ್ಜ್. ಇದು ಆಗಿಂದ ನೆಕ್ಸ್ಟ್ ಮೂರನೇದು ಹೊಳೆ ಐವಳಿ, ಆಮೇಲೆ ಪೆಟ್ರೋಲ್ ಪಂಪ್, ಆಮೇಲೆ ಹೋಲ್ಸೇಲ್. ಹಾಂ, ಹೋಲ್ಸೇಲದ್ದು ಅದ್ರ ಜೋಡಿನೇ ಚಾಲು ಮಾಡಿದ್ವಿ. ಪೆಟ್ರೋಲ್ ಪಂಪ್ ಆದ್ಮೇಲೆ ಆಮೇಲೆ ಐತಲ್ಲ ಈ ಬಾರ್. ಇದು ರೀಸೆಂಟ್ ಮಾಡಿದ್ದೆ ಇದು ರೀಸೆಂಟ್ ಅಂದ್ರೆ 10 ವರ್ಷ ಆಯಿತು. ಈ ರೀಸೆಂಟ್ ಅಂದ್ರೆ ಪಂಪ್ ಅದು 8 ವರ್ಷ ಮೇಲೆ ಆಯಿತು. ಇದು ನಯ್ಯಾರ್ ಮೇನ್ ಬ್ರಾಂಚ್ ಎಲ್ಲಿ ಸರ್? ನಯ್ಯಾರ್ ಸರ್ ಪೆಟ್ರೋಲ್ ಬರ್ತದೆ ಟ್ಯಾಂಕರ್. ಅದು ಎಲ್ಲಿಂದ ಇನ್ಪುಟ್ ಆಗುತ್ತೆ? ಅದು ಇನ್ಪುಟ್ ಎಲ್ಲ ಬರೋದು ಮಂಗಳೂರಿಂದನೇ ಬರೋದಿಲ್ಲ. ನಮಗೇನು ಇದು ಬರ್ತದಲ್ಲ, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಮಂಗಳೂರಿಂದನೇ ನಮಗೆ ಡಿಸ್ಪ್ಯಾಚ್ ಆಗುತ್ತೆ. ಅಂದರೆ ಮೇನ್ ಎಲ್ಲಿಂದ ಬರುತ್ತೆ? ಇದು ಬಾಂಬೆ. ಈಗ ಗೋರ್ಮೆಂಟ್ ಕಳೆದಂದ್ರೆ ಅವರು 8 ಗುಂಟೆ ಕೇಳ್ತಾರೆ ಸರ್. 8 ಗುಂಟೆ ಜೊತೆ ಏನೆಲ್ಲ ಇದು ಕೇಳ್ತಾರೆ. ಅದಕ್ಕೆ ಈಗಿನ ಒಳಗೆ ಐತಲ್ಲ 1.5 ಕೋಟಿ ರೂಪಾಯಿ ಇದು ಬೇಕಾವ ಬಂಡವಾಳ. ಮೇನ್ ಈ ಯಾವುದೇ HP ಅಲ್ಲಿ ಯಾವುದೇ 1.5 ಕೋಟಿ ರೂಪಾಯಿ ಬಂಡವಾಳ ಹಾಕಲೇಬೇಕು. ಆಗ ಈಗಿನ ಇದಕ್ಕೆ ಹೈವೇಗೆ ಹಾಕಿದ್ರೆ ಮಾತ್ರ ಅನುಕೂಲ. ಈಗ ನಮ್ದು ಈ ಕುಟುಂಬಕೇರಿ ಸೈಡ್ ಹೈವೇ ಐತೆ ಸರ್, ಅಂದ್ರೆ ಸ್ಟೇಟ್ ಹೈವೇ ಐತಿ. ಅಲ್ಲಿ ಏನಾರ ಬರ್ಬೋದು? ಅಲ್ಲಿ ಅಲ್ಲಿ ಬರ್ತದೆ, ಅವ್ರು ಕೊಡ್ತಾರೆ. ಟೌನ್ ಮಾಡೋರಿಗೆ ಎಲ್ಲಿಲ್ಲ, ನೀ ಹಳ್ಳಿ ಯಾವುದಾದ್ರೂ ಕೊಡ್ತಾರೆ. ಮಾಡೋರಿಗೆ ಇದು ಆಗ್ಬೇಕಲ್ಲ. ಈಗ ನೀವು ಹಾಕಿದ್ರೆ ಅಂತ ಹಾಕಿದ ಮೇಲೆ ಅದಕ್ಕೆ ಹೊಳ್ಳಿ ಇನ್ಪುಟ್ ಬರ್ಬೇಕಲ್ಲ. ಔಟ್ಪುಟ್ ಮಾಡ್ತೀವಿ, ಇನ್ಪುಟ್ ಅನ್ನೋದೊಂದು ಬೇಕು. ಟ್ರಾನ್ಸಾಕ್ಷನ್ ಯಾಕಂದ್ರೆ 4 ಜನ ಬೇಕು ಅದಕ್ಕೆ. ಏನು ಲೇಬರ್ಸ್, ಅವರಿಗೆ ಬಂಡವಾಳ. ಒಬ್ಬ ಮ್ಯಾನೇಜರ್ ಅಂತ ಇರ್ತಾನೆ, 5 ಮಂದಿ ತೆಗೆದು ಆಮೇಲೆ ನಮಗೆ ಬರ್ಬೋದು. ಕರೆಂಟ್, ನೀರು, ಬ್ಯಾಟ್ರಿ ಇದ್ರ ಮ್ಯಾಗ ಇರಬೇಕು, ಜನ್ರೇಟ್ರ್ ಎಲ್ಲವನ್ನೂ ಸವಲತ್ತು ಕೊಡಬೇಕು. ಈಗ ಸರ್ ನೀವು ಪೆಟ್ರೋಲ್ ಪಂಪ್ ಜನ್ರೇಟರ್ ಬದಲಿ ಸೋಲಾರ್ ಯೂಸ್ ಮಾಡಿದ್ರು ನಿಮ್ಗೆ ಅಂದರೆ ಒಮ್ಮೊಮ್ಮೆ ಏನಾಗುತ್ತೆ, ಸೋಲಾರು ಈಗ ಬೇಸಿಗೆ ನಡೀತದೆ, ಕೋಲ್ಡ್ ಟೈಮ್ನಾಗ ಅದು ಜಗೋದಿಲ್ಲ. ಅದು ಎಷ್ಟೊತ್ತಿದ್ರು ನಮ್ಮ ಮಕ್ಕಳು ಸೋಲಾರ್ ಬರೀ ಬೇಸಿಗೆ ಅಂತ. ಬೇಸಿಗೆ ಲೈಟಿಂಗ್ ಈಗ ನಡೀತದೆ, ಇದಕ್ಕೆ ನಡೀತಿಲ್ಲ. ಮಿಷನ್ ಜಗ ಹ್ಞೂ ಸರ್, ಬರ್ ಸರ್. ಈ ಟೂರ್ ಆ್ಯಂಡ್ ಟ್ರಾವೆಲ್ಸ್ ನೀವು ಸ್ಟಾರ್ಟ್ ಮಾಡ್ಬೇಕಂತಿದ್ದು ನಿಮ್ದು ಒಂದು ಮೊದಲೇಕ್ಕಿಂತ ವೆಹಿಕಲ್ಸ್ ಕಳಿಸ್ತೀವಿ, ಪ್ರೈವೇಟ್ಲಿಂದ ತೊಗೊಂಡು ಕಳಿಸ್ತೀವಿ, ನಿಮ್ದು ಸ್ವಂತ? ನಮ್ಮ ಸ್ವಂತ ಟೂರ್ ಆ್ಯಂಡ್ ಟ್ರಾವೆಲ್ಸ್ ನಿಮ್ದು ಐತಿ? ಇಲ್ಲ, ನಮ್ಮ 2 ಕಾರ್ ಇದೆ. ಮತ್ತು ಬೇರೆದವ್ರು ಐತಲ್ಲಿ ಯಾರಾದರೂ ಇದು ಹೇಳ್ತಾರೆ, ಒಟ್ಟು ಆಡಿಸೋದಕ್ಕೆ ಹೇಳ್ತೀವಿ.
ಈ ಆಟೋ ಆಯಿತು ಇವು ಆಯಿತು ಎಲ್ಲರಿಗೂ ಇದು ಮಾಡಿದಾಗ ನಮ್ಗೆ ಕಸ್ಟಮರ್ ತೊಗೊಂಬರ್ತಾರೆ ಅವರು ಇಲ್ಲ ನಮ್ಗೆ ಕಸ್ಟಮರ್ ತರ್ಬೇಕು ನಿಮ್ಗೆ ಆನ್ಲೈನ್ ವೆಬ್ಸೈಟು ಇದೆ ಆಯ್ತು ನೀವೇ ಜನ್ರೇಟ್ ಮಾಡಿದ್ರೆ ಗೌರ್ಮೆಂಟ್ಲಿಂದ ನಾವು ಮಾಡಿದ್ದು ಮತ್ತು ನೀವು ಅಣ್ಣಾರ ಅವ್ರು ಏನು ಎಜುಕೇಷನ್ ಅವ್ರು ಬಿ ಕಾಮ್ ಅವರು ಬಿ ಕಾಮ್ ಇನ್ನೊಬ್ರು ಅವ್ರದ್ದು ಇದು ಬಿ ಎಸ್ ಸಿ ಬಿ ಎಸ್ ಒಂದು ಅಕ್ಷರ ನಿಮ್ಮ ಮಿಸ್ಸಸ್ ಅವ್ರು ಏನಾದ್ರು ಹ್ಯಾಂಡಲ್ ಮಾಡ್ತಾರೆ ನಿಮ್ಮ ಬಿಸ್ನೆಸ್ ಅವರು ಐತಲ್ಲ ಎಲ್ಲೇ ಇನ್ನೂವರೆಗೆ ಅಂದರೂ ಬಂದಿಲ್ಲ ಇನ್ನು ಬೇರೆ ಇನ್ಮೇಲೆ ಬರ್ಬೋದು ಹೇಳಕ್ಕೆ ಬರ್ಬೋದು ನಿಮ್ಮ ಅವ್ರದ್ದು ಬಿ ಎಸ್ ಸಿ ಮಾಡೋದು ನಿಮ್ಮ ಮಕ್ಕಳು ಎಷ್ಟು ಅವ್ರು ಏನೇನು ವರ್ಕ್ ಮಾಡ್ತಾರೆ ಗೊತ್ತಿಲ್ಲ ಇನ್ನು ಸ್ಟಡಿ ಅದ ಏನು ಎಜುಕೇಷನ್ ಒಬ್ಬರು ಪಿ ಯು ಸೆಕೆಂಡ್ ಇಯರ್ ಈ ಸಲ ಕಾರ್ಕಳದಾಗ ಶಿವರ್ ಅಲ್ಲ ಈಕೆ ರಿತು ಋತಿಕಾ ಇದಕ್ಕಿರ್ತಾರೆ ಕಾರ್ಕಳಕ್ಕೆ ದೊಡ್ಡ ಶ್ರೀನಿಧಿ ಐತಲ್ಲ ಬಿ ಯು ಎಸ್ ಶಿವಮೊಗ್ಗ ಮಾಡಕತ್ತಾರೆ ಅವ್ರ ಅಣ್ಣಾರಿಗೆ ಅವರಿಗೆ 3 ಜನ ಒಬ್ಬವ ಇದು ಮಾಡಕತ್ತಾನೆ ಕಾಮರ್ಸ್ ಇದರ ಕಾರ್ಕಳ ಒಬ್ಬವ BBA ಮುಗಿದೈತಿ ಬೆಂಗಳೂರಾಗ ಅದಾನ ಈಕೆ 5 ವರ್ಷ ಐತಲ್ಲ ಬಯೋ ಮುಗಿದೈತಿ ಬಯೋಟೆಕ್ ಕುಮಾರ್ ಇವ ಶಿವು ಇದನ್ನು ಮಾಡಕತ್ತಾನೆ BBA ರಾಮಯ್ಯ ಇದು ಬೆಂಗಳೂರು ಈಗ ಸರ್ ನೀವು 3 ಜನ ಏನೋ ಒಂದು ಕೆಲಸ ಬಂದು ಏನೋ ಅಂತ ಬೆಂಗಳೂರಿಗೆ ಹೋದ್ರಿ 3 ಜನ ಈಗ ಹ್ಯಾಂಡಲ್ ಯಾರು ಮಾಡ್ತಾರೆ ಸರ್ 3 ಜನ ಅಂಕಲ್ ಇವತ್ತಿನವರೆಗೆ ಎಲ್ಲಿಗೆ ಹೋಗಿಲ್ಲ ಅಕಸ್ಮಾತ್ ಹೋದ್ರೆ ಅಂದ್ರೆ ಮ್ಯಾನೇಜರ್ಗೆ ಹೇಳಕ್ಕೆ ಹಾಗಾಗಿ ಆಯ್ತಲ್ಲ ಈಗ CC ಕ್ಯಾಮ್ರಾದಾಗ ನೋಡ್ತಿರ್ತೀವಿ ಏನಂದ ಏನಿಲ್ಲ ಫೋನ್ ಕನೆಕ್ಟ್ ಫೋನ್ ಕನೆಕ್ಟ್ 5 ನಿಮಿಷ ಹಿಂದೆ ಸರ್ ಈಗ ಸರ್ ಲಾಡ್ಜಿಂದ ಸಮಸ್ಯೆ ಭಾಳ ಆಗುತ್ತೆ ಸರ್ ಈಗಿನ ಜನ್ರೇಷನ್ ಒಳಗೆ ಅದನ್ನು ಬಳಕೆ ಮಾಡೋಕ್ಕಿಂತ ದುರುಪಯೋಗ ಜಾಸ್ತಿ ಮಾಡ್ತಾರೆ ಸರ್ ಅದು ಅದನ್ನು ನಿಮ್ಮ ನನ್ನ ಅಭಿಪ್ರಾಯ ಮೊದಲಿಗೆ ಸಿಂಗಲ್ ಏನು ಬರ್ತಾರಲ್ಲ ಸಿಂಗಲ್ ಪರ್ಸನ್ ಬರ್ತಾರಲ್ಲ ಅವರಿಂದ ತೊಂದರೆ ಮಾಡ್ತಾರೆ ಏನಾಗುತ್ತೆ ಮನ್ಯಾಗ ಜಗಳ ಮಾಡಿ ಬಂದುಬಿಟ್ಟಿರ್ತಾರೆ ನಮ್ಗೆ ಅದು ಗೊತ್ತಿರೋಲ್ಲ ಮತ್ತು ಅವತ್ತಿನಾಗ ಐತಲ್ಲ ಏನಾದರೂ ಮಾಡ್ಕೊಂತಾರೆ ಅದಕ್ಕೆ ನಾವೇನು ಮಾಡ್ತೀವಿ ಸಿಂಗಲ್ ಪರ್ಸನ್ ಬಂದಾಗ ಅವ್ರ ಮನೆಯವ್ರದ್ದು ಒಂದು ನಂಬರ್ ಕೊಡಲಿ ಅಂತ ಫಸ್ಟ್ ಇವ್ರದ್ದು ಆಧಾರ್ ಕಾರ್ಡ್ ಫಿಕ್ಸ್ ಇಲ್ಲಾರ್ದಂಕರು ಕೊಡಲ್ಲ ಆಮೇಲೆ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ನಂಬರ್ ಕೊಡಲಿ ಒಮ್ಮೆ ಅವ್ರಿಗೆ ಐತೆ ಕಾಂಟ್ಯಾಕ್ಟ್ ಮಾಡಿ ಸಿಂಗಲ್ ರೂಮ್ ಕೊಡ್ತೀವಿ ಡಬಲ್ ಬಂದಾಗ ಇಬ್ಬರದು ಆಧಾರ್ ಕಾರ್ಡ್ ನಂಬರ್ ಈಗ ಆಧಾರ್ ಕಾರ್ಡ್ ಇಬ್ಬರದು ತೊಗೊಂಡಿರ್ತೀವಿ ಒಂದು ಗಂಡು ಒಂದು ಹೆಣ್ಣು ಮಿಸ್ ಮ್ಯಾಚ್ ಆದರೆ ಏನು ಮಾಡಿ ಮಿಸ್ ಮ್ಯಾಚ್ ಆದಾಗ ನಾವು ಅದನ್ನು ಇದಕ್ಕೆ ಕಳಿಸ್ತೀವಿ ಪೊಲಿಟಿಷನ್ ಕಂಪಲ್ಸರಿ ಕಳಿಸ್ಬಿಡ್ತೀವಿ ಈಗ ಆಧಾರ್ ಕಾರ್ಡ್ ಏನದಲ್ಲ ಕಂಪಲ್ಸರಿ ಸಂಜೆ ಮುಂದೆ ಐತಲ್ಲ